ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ತುಂಬಾ ಮೂವಿಗಳು ಬಂದವು, ತುಂಬಾ ಮೂವಿಗಳು ಫೇಲ್ ಆದವು, ತುಂಬಾ ಮೂವಿಗಳು ಹಿಟ್ ಆದವು ಅಂಡ್ ಕೆಲವು ಮೂವಿಗಳು ಇಡೀ ವರ್ಲ್ಡ್ ಗೆ ರೆಕಗ್ನೈಸ್ ಆಗೋ ರೇಂಜ್ ಗೆ ಬಾಕ್ಸ್ ಆಫೀಸ್ ನ ಬ್ಲಾಸ್ಟ್ ಮಾಡಿದ್ವು. ಬಟ್ ಸ್ವಲ್ಪ ಮೂವಿಗಳಿವೆ, ಅವು ತಾವು ರಿಲೀಸ್ ಆದಾಗ ಜನಕ್ಕೆ ಅರ್ಥನೇ ಆಗದಿಲ್ದರೆ ಒಂದು ಫ್ಲಾಪ್ ಅಂತ ಕರೆಸ್ಕೊಂಡು ಬಟ್ ಈಗ ಜನಕ್ಕೆ ಆ ಮೂವಿಗಳ ರಿಯಲ್ ವ್ಯಾಲ್ಯೂ ಗೊತ್ತಾಯ್ತು ಅಂಡ್ ಅವತ್ತು ಅವು ಫ್ಲಾಪ್ ಆಗಿದ್ರು, ಇವತ್ತು ಅವು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಒಂದು ಮಾಸ್ಟರ್ ಪೀಸ್ ಆಗಿ ನಿಂತ್ಕೊಳ್ಳುತ್ತೆ ಅಂಡ್ ಅವು ಹೊರೋ ಲೆಗೆಸಿನ ಇನ್ಯಾವ ಮೂವಿನೂ ಹೋಲೋಕ್ಕಾಗೋದಿಲ್ಲ ಗುರು. ಇಷ್ಟು ಚೆನ್ನಾಗಿರೋ ಟಾಪಿಕ್ ಮೇಲೆ ಮಾತಾಡೋಕೆ ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಸೊ ಇದೇ ಎಕ್ಸೈಟ್ಮೆಂಟ್ ಅಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೊಸ ಹೊಸ ಟಾಪಿಕ್ ಮೇಲೆ ಸಿನಿಮಾ ರಿವ್ಯೂಸ್, ಟ್ರೈಲರ್ ರಿವ್ಯೂಸ್ ಅಂಡ್ ಎಸ್ ವೀಕ್ಲಿ ಅಪ್ಡೇಟ್ಸ್ ನ ಕೂಡ ಇನ್ಮೇಲೆ ಅಪ್ಡೇಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನಾನ್ ನಿಮ್ಮ ಲೋಕಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೋಕಿ ಸಿನಿಮಾಸ್. ಸೊ ಗುರು, ಫಸ್ಟ್ ಮೂವಿ ಬಗ್ಗೆ ಮಾತಾಡೋದಾದ್ರೆ ಶಾಂತಿ ಕ್ರಾಂತಿ. ಎಸ್ ಗೈಸ್, ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡಿದ ಈ ಮೂವಿ ಒಂದು ಆಬ್ಸಲ್ಯೂಟ್ ಮಾಸ್ಟರ್ ಪೀಸ್ ಆಗಿತ್ತು. ಅವಾಗಿನ ಕಾಲಕ್ಕೆ ಒಂದು ಹೈಯೆಸ್ಟ್ ಬಜೆಟ್ ಇಟ್ಕೊಂಡಿದ್ದ ಮೂವಿ ಆಗಿತ್ತು. ಬಟ್ ಎಸ್, ಆಡಿಯನ್ಸ್ ಇದನ್ನ ಹಿಟ್ ಮಾಡೋದ್ರಲ್ಲಿ ಫೇಲ್ ಆದ್ರು. ಬಟ್ ಆಡಿಯನ್ಸ್ಗೆ ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಿ ಈ ಮೂವಿ ಎಲ್ಲೂ ಕೂಡ ಫ್ಲಾಪ್ ಆಗಲಿಲ್ಲ. ಒಂದೇ ಸತಿ 3 ಭಾಷೆಯಲ್ಲಿ ಡೈರೆಕ್ಟ್ ಆಗಿ ಶೂಟ್ ಆಗಿ ರಿಲೀಸ್ ಆಯಿತು. ಒಂದು ಮೂವಿಲಿ ರವಿಚಂದ್ರನ್ ಅವರು, ಇನ್ನೊಂದು ಮೂವಿಲಿ ರಜನಿಕಾಂತ್ ಅವರು ಅಂಡ್ ಇನ್ನೊಂದು ಮೂವಿಲಿ ಐ ಥಿಂಕ್ ಚಿರಂಜೀವಿ ಅವರು. 3 ಜನನು ಒಂದೇ ಸೆಟ್ಟಲ್ಲಿ ಒಂದೇ ಶೂಟಿಂಗ್ ಸ್ಪಾಟಲ್ಲಿ ಶೂಟ್ ಮಾಡಿ ರಿಲೀಸ್ ಆದ ಮೂವಿ ಇದರ ಎಕ್ಸ್ಪೆಕ್ಟೇಷನ್ನ ಶೂಟಿಂಗ್ ಮಾಡೋ ಟೈಮಲ್ಲಿ ಹೈ ಆಗಿಟ್ಕೊಂಡಿತ್ತು. ಬಟ್ ರಿಲೀಸ್ ಆದಮೇಲೆ ಇದು ಕಮರ್ಷಿಯಲಿ ಫ್ಲಾಪ್ ಮೂವೀಸ್ ಆಗಿ ಹೊರಹೊಮ್ಮುದು. ಅದು ಯಾಕೆ ಅಂತ ತುಂಬ ಜನಕ್ಕೆ ಮಿಸ್ಟ್ರಿ ಇದೆ. ಜಸ್ಟ್ ಲೈಕ್ ಪಿರಮಿಡ್ ಯಾರು ಕಟ್ಟಿದ್ರು, ಏಲಿಯನ್ಸ್ ಇದಾರ ಇಲ್ವಾ, ಆ್ಯಂಡ್ DSDB ಕಂಡಿಡಿದಿದ್ದ ಬೋಳಿ ಮಗ ಯಾರು ಅನ್ನೋ ಥರ ಇದು ಕೂಡ ಮಿಸ್ಟರಿಯಾಗೆ ಉಳ್ಕೊಂಬಿಟ್ಟು. ಬಟ್ ಎಸ್, ಇದು ಮಿಸ್ಟರಿಯಾಗೆ ಇನ್ನೂ ಕೂಡ ಉಳ್ಕೊಂಡಿದೆ. ರವಿಚಂದ್ರನ್ ಅವರ ವಿಷನ್ನು, ಅವರ ಸ್ಕ್ರೀನ್ ಪ್ಲೇ, ಅಷ್ಟು ದೊಡ್ಡ ಕಾಸ್ಟ್ನ ಮೇಂಟೈನ್ ಮಾಡಿದ ರೀತಿ ಆ್ಯಂಡ್ ತೋರಿಸಿದ ರೀತಿ ಸೂಪರ್ ಆಗಿತ್ತು. ಆ್ಯಂಡ್ ಎಸ್, ಸಾಂಗ್ಗಳಾಗಲಿ ಫೈಟ್ ಸೀನ್ಗಳಾಗಲಿ ಟಾಪ್ ನಾಚ್ ಆಗಿತ್ತು ಆ್ಯಂಡ್ ಸ್ಟೋರಿ ಟೆಲ್ಲಿಂಗ್ ಯಪ್ಪ. ಬಟ್ ಆದರೂ ಇದು ಯಾಕೆ ಫ್ಲಾಪ್ ಆಯಿತು? ಇದರ ಸ್ಟೋರಿ ಟೆಲ್ಲಿಂಗು ಜನಕ್ಕೆ ಅರ್ಥ ಆಗಲಿಲ್ಲ. ಬಿಕಾಸ್ ಆಗಿನ ಕಾಲದಲ್ಲಿ ಜನರ ಎಕ್ಸ್ಪೆಕ್ಟೇಷನು ಅಷ್ಟೊಂದಿರಲಿಲ್ಲ. ಅವ್ರಿಗಿದ್ದೇನು ಅಂದರೆ ಹೀರೋ ಹೀರೋಯಿನ್ ಬರಬೇಕು, ಹೀರೋಯಿನ್ನ ವಿಲನ್ ಎತ್ಕೊಂಡು ಹೋಗ್ಬೇಕು, ಹೀರೋ ಹೋಗಿ ಆ ವಿಲನ್ನ ಹೊಡೆದು ಹೀರೋಯಿನ್ ಎತ್ಕೊಂಬಂದು ಮದುವೆ ಆಗಿ ಖುಷಿಯಾಗಿರಬೇಕು. ಬಟ್ ಅಂಥ ಕಾಲದಲ್ಲಿ ರವಿಚಂದ್ರನ್ ಅವರು ಒಂದು ಕಾಂಪ್ಲೆಕ್ಸ್ ಕಥೆನ ತಂದಿದ್ದಕ್ಕೆ ಅವಾಗಿನ ಕಾಲದಲ್ಲಿ ಶಾಂತಿ ಕ್ರಾಂತಿ ಫ್ಲಾಪ್ ಆಯಿತು ಅನಿಸುತ್ತೆ. ಎಸ್, ಎಕ್ಸ್ಪೆಕ್ಟೇಷನ್ಸ್ ಸ್ಕೈ ಹೈ ಆಗಿದ್ರು, ಇದರ ರಿಸಲ್ಟ್ ನಾರ್ಮಲ್ ಆಗಿತ್ತು. ಬಟ್ ಟುಡೇ ಇದಕ್ಕೆ ಒಂದು ರೆಸ್ಪೆಕ್ಟ್ ಇದೆ. ಒಂದು ಕಲ್ಟ್ ಕ್ಲಾಸಿಕ್ ವಾಲಲ್ಲಿ ಇದಕ್ಕೆ ಒಂದು ದೊಡ್ಡ ಫ್ರೇಮ್ ಹಾಕಿ ಜನ ಈಗಲೂ ಕೂಡ ಪೂಜೆ ಮಾಡ್ತಾರೆ. ಇದ್ರ ಬಗ್ಗೆ ಮಾತಾಡ್ತಾನೆ ಇನ್ನೊಂದು ಇಂಥದೇ ಕಲ್ಟ್ ಕ್ಲಾಸಿಕ್ ಮೂವಿ ಕೂಡ ನನಗೆ ಜ್ಞಾಪನಕ್ಕೆ ಬಂತು. ಅದೇ ನಮ್ಮ ಶಂಕರ್ ನಾಗ್ ಅವರ ಮಿಂಚಿನ ಓಟ. ಸೊ ಗೈಸ್, ನೀವು ಕನ್ನಡಿಗ ಆಗಿ ಮನಿ ಐಸ್ಟ್ ನೋಡಿದ್ದೀರಾ, ಬಟ್ ಮಿಂಚಿನ ಓಟ ನೋಡಿಲ್ಲ ಅಂದರೆ ಯು ಆರ್ ಯೂಸ್ಲೆಸ್. ನಾನು ಯಾರನ್ನೂ ಯೂಸ್ಲೆಸ್ ಅಂತ ಹೇಳಬೇಕು ಅಂತ ಹೇಳ್ತಿಲ್ಲ ಗೈಸ್. ಮಿಂಚಿನ ಓಟ ಅಂತ ಒಂದು ಮೂವಿ ಕನ್ನಡ ಸಿನಿಮಾ ಇಂಡಸ್ಟ್ರಿಲೇ ಅಲ್ಲ, ಇಡೀ ಇಂಡಿಯಾದಲ್ಲೇ ರೀಕ್ರಿಯೇಟ್ ಮಾಡೋಕ್ಕಾಗ್ದಿಲ್ದಿರೋ ಒಂದು ಮಾಸ್ಟರ್ ಪೀಸ್. ಆಗಿನ ಕಾಲಕ್ಕೆ ಶಂಕರ್ ನಾಗ್ ಅವರ ವಿಷನ್ ಆಗಲಿ, ಅವರ ಸ್ಟೋರಿ ಟೆಲ್ಲಿಂಗ್ ಆಗಲಿ, ಅವರ ರೈಟಿಂಗ್ ಆಗಲಿ ಆಗಿನ ಕಾಲದಲ್ಲೇ ಇಂಟೆಲಿಜೆಂಟ್ ಆಗಿತ್ತು. ಈಗಿನ ಡೈರೆಕ್ಟರ್ಸ್ ಕೂಡ ಅವರ ಲೆವೆಲ್ನ ಮ್ಯಾಚ್ ಮಾಡೋಕ್ಕಾಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಇದರ ಸ್ಟೋರಿ ಸಖತ್ತಾಗಿತ್ತು. ಇಬ್ಬರು ಜೈಲಿಂದ ಎಸ್ಕೇಪ್ ಆದ ಕೈದಿಗಳು ಅವರ ಲೈಫಲ್ಲಿ ಹೇಗೆ ಸರ್ವೈವ್ ಮಾಡ್ತಾರೆ ಆ್ಯಂಡ್ ಆ ಲೈಫ್ನ ಸರ್ವೈವ್ ಮಾಡೋಕ್ಕೋಸ್ಕರ ಏನೇನು ಸ್ಟ್ರಗಲ್ ಪಡ್ತಾರೆ ಅಂತ ಈ ಮೂವಿಲಿ ಹೇಳಿದ್ದಾರೆ. ಆ್ಯಂಡ್ ಇದರಲ್ಲಿ ಮೇಯ್ನ್ಲಿ ಒಂದು ಹೈಸ್ಟ್ ಕೂಡ ತೋರಿಸಿದ್ದಾರೆ ಆ್ಯಂಡ್ ಇಟ್ ವಾಸ್ ವೆರಿ ಫ್ರೀಕಿಂಗ್ ಬ್ಯೂಟಿಫುಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಶಂಕರ್ ನಾಗ್ ಆ್ಯಂಡ್ ಅನಂತ್ ನಾಗ್ ಅವರ ಆ್ಯಕ್ಟಿಂಗ್ ಆಗಿರ್ಬೋದು ಆ್ಯಂಡ್ ತುಂಬ ಜನ ಆ್ಯಕ್ಟರ್ಸ್ ಇದ್ದರು. ಸೊ ಇದಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ತು, ದ ಬೆಸ್ಟ್ ಫೀಚರಿಂಗ್ ಫಿಲಮ್ ಅಂತ. ಆ್ಯಂಡ್ ಕರ್ನಾಟಕದಲ್ಲಂತೂ ತುಂಬಾ ಸ್ಟೇಟ್ ಅವಾರ್ಡ್ಗಳು ಸಿಕ್ಕೋದು. ಬಟ್ ಜನ ಇದನ್ನು ಒಂದು ಫೇಲ್ಯೂರ್ ಆಗಿ ಥಿಯೇಟರಲ್ಲಿ ನಿಲ್ಲಿಸ್ಬಿಟ್ರು. ಇದರ ಕಾಂಪ್ಲೆಕ್ಸ್ ಸ್ಟೋರಿ ಟೆಲ್ಲಿಂಗ್ ಜನರ ತಲೆಗೆ ಹೋಗಲಿಲ್ಲ. ಜಸ್ಟ್ ಲೈಕ್ ನಾನು ಆಗಲೇ ಹೇಳ್ದಂಗೆ ಜನಕ್ಕೆ ಒಂದು ಸಿಂಪಲ್ ಸ್ಟೋರಿಗಳು ಬೇಕಾಗಿತ್ತು. ಬಟ್ ಅಂಥ ಕಾಲದಲ್ಲಿ ಶಂಕರ್ ನಾಗ್ ಅವರು ಒಂದು 30 ವರ್ಷದ ಮುಂಚೆ ಸ್ಟೋರಿನ ತೋರಿಸಿದ್ದಾರೆ ಅನ್ನೋ ಫೀಲು ನನಗೆ. ಆ್ಯಂಡ್ ಇದು ಫೇಲ್ಯೂರ್ ಆದ ಮೇನ್ ಕಾರಣ ಏನು ಅಂದರೆ, ಫಸ್ಟ್ ಇದು ಅದರ ಟೈಮ್ಗಿಂತ ಮುಂಚೆನೇ ರಿಲೀಸ್ ಆಯಿತು ಆ್ಯಂಡ್ ಇದರಲ್ಲಿ ಅಷ್ಟೊಂದು
ಅಷ್ಟೊಂದು ರೊಮ್ಯಾನ್ಸ್ ಇರಲಿಲ್ಲ, ಸಾಂಗ್ಸ್ ಇರಲಿಲ್ಲ. ಡ್ರಾಮಾ ಮೂವಿಗಿಂತ ಒಂದು ಕ್ಲಾಸಿಕ್ ಕಮರ್ಷಿಯಲ್ ಮೂವಿ ಆಗಿದ್ದ ಕಾರಣ ಜನ ಇದನ್ನು ಇಷ್ಟಪಡಲಿಲ್ಲ. ಬಟ್ ಐ ರಿಯಲಿ ಲವ್ ಇಟ್. ಆ್ಯಂಡ್ ನೀವು ಕೂಡ ಈ ಮೂವಿ ನೋಡಿಲ್ಲ ಅಂದರೆ ಯೂಟ್ಯೂಬಲ್ಲಾಗಲಿ ಯಾವುದೇ ಸೈಟ್ಸಲ್ಲಾಗಲಿ ಅಥವಾ ಟಿ ವಿಲಿ ಹಾಕ್ದಾಗಲಿ ಈ ಮೂವಿನ ಮಿಸ್ ಮಾಡ್ದಂಗೆ ನೋಡಿ. ಯು ವಿಲ್ ನಾಟ್ ರಿಗ್ರೆಟ್. ನೀವು ಬಂದು ನನಗೆ ಥ್ಯಾಂಕ್ಸ್ ಹೇಳ್ತೀರಾ ಈ ಮೂವಿನ ಸಜೆಸ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ಮಿಂಚಿನ ಓಟದ ಕಾಂಪ್ಲೆಕ್ಸ್ ಸ್ಟೋರಿ ಟೆಲ್ಲಿಂಗ್ ಬಗ್ಗೆ ಮಾತಾಡ್ತಾ ನನಗೆ ಇನ್ನೊಂದು ಇದೇ ರೀತಿ ಕಾಂಪ್ಲೆಕ್ಸ್ ಸ್ಟೋರಿ ಟೆಲ್ಲಿಂಗ್ ಇದ್ದಿದ್ದ ಮೂವಿ ಜ್ಞಾಪನಕ್ಕೆ ಬಂತು. ಅದೇ ಲೂಸಿಯಾ. ನಾನು ಒಂದು ಶಾರ್ಟಲ್ಲಿ ಹೇಳಿದ್ದೀನಿ, ಜಸ್ಟ್ ಲೈಕ್ ಕ್ರಿಸ್ಟೋಫರ್ ನೋಲನ್ ಅವರ ಆತ್ಮ ಪವನ್ ಕುಮಾರ್ ಅವರ ಮೈ ಮೇಲೆ ಬಂದಿದ್ದ ಥರ ಪವನ್ ಕುಮಾರ್ ಅವರು ಒಂದು ಎಕ್ಸೆಪ್ಷನಲ್ ಸ್ಟೋರಿ ಬರೆದ್ರು. ಆ್ಯಂಡ್ ಇದಕ್ಕೆ ಆಡಿಯನ್ಸೇ ಪ್ರೊಡ್ಯೂಸರ್ ಆಗಿದ್ರು. ಎಸ್ ಗೈಸ್, ನಮ್ಮ ಕನ್ನಡದ ಫಸ್ಟ್ ಕ್ರೌಡ್ ಫಂಡೆಡ್ ಮೂವಿ ಆಗಿದೆ ಲೂಸಿಯಾ. ಒಂದು ಎಕ್ಸಲೆಂಟ್ ಸ್ಟೋರಿ ಟೆಲ್ಲಿಂಗ್ ಆಗಲಿ, ಒಂದು ಎಕ್ಸಲೆಂಟ್ ಸ್ಟೋರಿ ಲೈನ್ ಆಗಲಿ ತಂದಿತ್ತು. ಬಟ್ ಆಗಿನ ಜನಕ್ಕೆ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ನಿಸ್ತು. ಎಸ್, ನನಗೂ ಒಂದು 4-5 ಸತಿ ನೋಡೋವರೆಗೂ ಕನ್ಫ್ಯೂಸಿಂಗ್ಗೆ ಅನ್ನಿಸ್ತು. ಯಾವುದು ರಿಯಾಲಿಟಿ, ಯಾವುದು ಡ್ರೀಮು, ಇದರಲ್ಲಿ ರಿಯಲ್ ಹೀರೋ ಯಾರು, ರಿಯಲ್ ಕತೆ ಯಾವುದು ಅಂತ ಗೊತ್ತಾಗಲಿಲ್ಲ. ಆ್ಯಂಡ್ ಇದು ಮೋಸ್ಟ್ ಪ್ರಾಬಬ್ಲಿ ಪವನ್ ಕುಮಾರ್ ಅವರು ತಪ್ಪು ಅಲ್ಲ, ಅಥವಾ ಆಡಿಯನ್ಸ್ ತಪ್ಪು ಅಲ್ಲ. ಈ ಮೂವಿಯ ಫೇಟೆ ಈ ಥರ ಇತ್ತು ಅನಿಸುತ್ತೆ. ಆ್ಯಂಡ್ ಇದರ ಕಾಸ್ಟಿಂಗ್ ಬಗ್ಗೆ ಮಾತಾಡೋದಾದರೆ ಶ್ರುತಿ ಹರಿಹರನ್ ಅವರಾಗಲಿ, ನೀನಾಸಂ ಸತೀಶ್ ಅವರಾಗಲಿ ಆ್ಯಂಡ್ ಅಚ್ಯುತ್ ರಾಮ್ ಅವರಾಗಲಿ ತುಂಬ ಜನ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇದರ ಒಂದೊಂದು ಸಾಂಗ್ ಕೂಡ ಬ್ರಿಲಿಯಂಟ್ ಆಗಿದೆ. ಸಿನಿಮಾಟೋಗ್ರಾಫಿ ಆಗಲಿ, ಕತೆನ ರಿಯಾಲಿಟಿನ ಸಪ್ರೇಟಾಗಿ ತೋರಿಸಿರೋದಾಗಲಿ, ಆ ಸಸ್ಪೆನ್ಸ್ ಆಗಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಎಸ್, ನಾನು ಆಗಲೇ ಹೇಳಿರೋ ಥರ ಇದು ಜನಕ್ಕೆ ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸೋದಂತೂ ಸತ್ಯ. ಬಟ್ ಇದಕ್ಕೆ ಸಿಕ್ಕಿರೋ ಅವಾರ್ಡ್ಗಳನ್ನ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಲಂಡನ್ ಫಿಲಮ್ ಇಂಡಿಯಾ ಫೆಸ್ಟಿವಲಲ್ಲಿ ಈ ಮೂವಿಗೆ ಬೆಸ್ಟ್ ಆಡಿಯನ್ಸ್ ಚೋಸನ್ ಮೂವಿ ಅವಾರ್ಡ್ ಸಿಕ್ಕಿದೆ. ಆ್ಯಂಡ್ ಫಿಲಮ್ ಫೇರಲ್ಲಿ ಬೆಸ್ಟ್ ಡೈರೆಕ್ಟರ್ ಆಫ್ ಕರ್ನಾಟಕ ಅನ್ನೋ ಅವಾರ್ಡ್ ಕೂಡ ಸಿಕ್ಕಿದೆ. ಆ್ಯಂಡ್ ಇದಕ್ಕೆ ಬೆಸ್ಟ್ ಫಿಲಮ್ ಅಂತ ಕರ್ನಾಟಕ ಸ್ಟೇಟ್ ಅವಾರ್ಡ್ ಕೂಡ ಸಿಕ್ಕಿದೆ. ಆ್ಯಂಡ್ ಇಟ್ ವಾಸ್ ರಿಯಲಿ ಅಹೆಡ್ ಆಫ್ ಇಟ್ಸ್ ಟೈಮ್ ಅಂತ ಹೇಳ್ಬೋದು. ಇದರ ಡ್ರೀಮ್ ಲಾಜಿಕ್, ಸೈಕಾಲಜಿ ಆ್ಯಂಡ್ ಎಕ್ಸ್ಪೆಷಲಿ ಆ ಟೈಮಲ್ಲಿ ಜನ ಮಾಸ್ ಕಂಟೆಂಟ್ನ ಜಾಸ್ತಿ ಇಷ್ಟಪಡ್ತಿದ್ರು. ಲೈಕ್ ಲಾಂಗು, ಮಚ್ಚು, ರಕ್ತ, ರೌಡಿಸಮು ಅಂತಿದ್ದವ್ರಿಗೆ ಸಡನ್ನಾಗಿ ಒಂದು ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿನ ತೋರಿಸಿದ್ರೆ ಇದೇ ರಿಸಲ್ಟ್ಸ್ ಸಿಗೋತ್ತಲ್ವಾ. ಆ್ಯಂಡ್ ಎಸ್, ಇದು ಆಗಿನ ಕಾಲದಲ್ಲಿ ಸೂಪರ್ ಹಿಟ್ ಆಗದಿಲ್ದಿರ ಇರ್ಬೋದು, ಬಟ್ ಈಗ ಜನ ಇದಕ್ಕೆ ರೆಸ್ಪೆಕ್ಟ್ ಕೊಡ್ತಾರೆ. ಆ್ಯಂಡ್ ನೀನಾಸಂ ಸತೀಶ್ ಅವರ ಆ್ಯಕ್ಟಿಂಗ್ ಆಗಲಿ ಆ್ಯಂಡ್ ಪವನ್ ಕುಮಾರ್ ಅವರ ರೈಟಿಂಗ್ನಾಗಲಿ ಯಾವತ್ತೂ ಮರೆಯೋಕ್ಕಾಗಲ್ಲ. ಜಸ್ಟ್ ಲೈಕ್ ದಟ್. ಇದೇ ಥರ ವಿಷನರೀಸ್ ಬಗ್ಗೆ ಮಾತಾಡ್ತಾ ಇದ್ದರೆ ನನಗೆ ಇನ್ನೊಂದು ಮೂವಿ ಜ್ಞಾಪನಕ್ಕೆ ಬರುತ್ತೆ. ಅದೇ ನಮ್ಮ ದರ್ಶನ್ ಅವರ ನವಗ್ರಹ. 9 ಜನ ವಿಲನ್ಸ್ ಮಕ್ಕಳನ್ನ ಇಟ್ಕೊಂಡು ಮಾಡಿದ ಈ ಮೂವಿ ಒನ್ ಆಫ್ ದ ಬೆಸ್ಟ್ ಹೈಸ್ಟ್ ಮೂವಿ ಆಫ್ ಇಂಡಿಯಾ ಆಗಿತ್ತು. ಆ್ಯಂಡ್ ಐ ಥಿಂಕ್ ಇಟ್ ವಾಸ್ ಅ ಫಸ್ಟ್ ಅಷ್ಟು ದೊಡ್ಡ ಹೈಸ್ಟ್ನ ತೋರಿಸಿದ ಮೂವಿ ಆಗಿತ್ತು. ಆ್ಯಂಡ್ ಇದರ ಸ್ಟೋರಿ ಟೆಲ್ಲಿಂಗ್ ಆಗಲಿ, ಆ್ಯಕ್ಷನ್ಸ್ ಆಗಲಿ ಆ್ಯಂಡ್ ಇದರ ರಿಯಲಿಸ್ಟಿಕ್ ಸ್ಟೋರಿ ಟೆಲ್ಲಿಂಗ್ ಮೀನ್ಸ್ ತುಂಬ ಮೂವಿಗಳಲ್ಲಿ ನಾವು ರಾಬ್ರಿ ನೋಡಿದ್ದೀವಿ. ಬ್ಯಾಂಕಲ್ಲಿ ದುಡ್ಡು ಕದಿಯೋದಾಗಿರ್ಬೋದು, ಅಥವಾ ಒಬ್ಬ ಶ್ರೀಮಂತನ ಮನೆಯಿಂದ ದುಡ್ಡು ಕದಿಯೋದಾಗಿರ್ಬೋದು, ತುಂಬ ನೋಡಿದ್ದೀವಿ. ಒಂದು ಸ್ಟೇಟ್ನ ಕಲ್ಚರಲ್ ಸಿಂಬಲ್ ಕದ್ರೆ ಯಾವ ಥರ ಕದೀತಾರೆ ಆ್ಯಂಡ್ ಯಾವ ಥರ ಆ ಸ್ಟೋರಿ ಟೆಲ್ಲಿಂಗ್ ತೋರಿಸಿದ್ದಾರೆ ಅಂದರೆ ದಿನಕರ್ ಅವ್ರಿಗೆ ಮಾತ್ರ ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು. ಆ್ಯಂಡ್ ಎಸ್, 9 ಜನ ಆ್ಯಕ್ಟರ್ಸ್ ಕೂಡ ಅವ್ರಿಗೆ ಕೊಟ್ಟಿದ್ದಿದ್ರು ಅಲ್ನ ತುಂಬಾ ಚೆನ್ನಾಗಿ ಪಾಲಿಸಿದ್ದಾರೆ. ಆ್ಯಂಡ್ ಅದ್ರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡವನಂತೂ ನಾನು ಇನ್ನೂ ಆಗಿಲ್ಲ. ಒಬ್ಬೊಬ್ಬರ ಆ್ಯಕ್ಟಿಂಗ್ ಕೂಡ ಎಕ್ಸೆಪ್ಷನಲ್ ಆಗಿತ್ತು. ಇದರ ಸ್ಟೋರಿ ಲೈನ್ ಆಗಿರಲಿ, ಸಿನಿಮ್ಯಾಟೋಗ್ರಾಫಿ ಆಗಿರಲಿ ಆ್ಯಂಡ್ ಸ್ಟಂಟ್ಸ್ಗಳಾಗಿರಲಿ ತುಂಬಾ ಸಖತ್ತಾಗಿತ್ತು. ಆ್ಯಂಡ್ ಫೈನಲ್ ಫೈಟ್ ಮಾತ್ರ ವಾವ್, ಮೈಂಡ್ ಬ್ಲೋಯಿಂಗ್ ಗೈಸ್. ಇದರ ಕ್ಲೈಮ್ಯಾಕ್ಸು ಅಲ್ಲಿವರೆಗೂ ಯಾವ ಮೂವಿಲೂ ತೋರಿಸಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಬಟ್ ಸ್ಟಿಲ್ ಜನ ಇದನ್ನು ಫೇಲ್ಯೂರ್ ಆಗಿ ನಿಲ್ಲಿಸಿದ್ರು. ಯಾಕೆ ಅಂತ ನನಗಂತೂ ಇನ್ನೂ ಗೊತ್ತಿಲ್ಲ. ಓಕೆ, ಲೂಸಿಯಾ ನಿಮಗೆ ಅರ್ಥ ಆಗಲಿಲ್ಲ, ಅಥವಾ ಶಾಂತಿ ಕ್ರಾಂತಿ ತುಂಬಾ ಹೆಡ್ ಆಗಿತ್ತು. ಮಿಂಚಿನ ಓಟ ಕೂಡ ಒಂದು ಕಾಂಪ್ಲೆಕ್ಸ್ ಸ್ಟೋರಿನ ಹೊಂದಿತ್ತು. ಬಟ್ ವೈ ನವಗ್ರಹ ತುಂಬಾ ಚೆನ್ನಾಗಿತ್ತು. ಅದೇ ಟೈಮಲ್ಲಿ ಇಂಗ್ಲೀಷಲ್ಲಿ ಬಂದಿದ್ದ ಮೂವಿಗಳು ತುಂಬಾ ಹಿಟ್ ಆಗ್ತಿದ್ವು. ಬಟ್ ಕನ್ನಡನ ಅಷ್ಟು ಜನ ಅವಾಗ ರೆಕಗ್ನೈಸ್ ಮಾಡ್ತಿದ್ದಿದ್ದ ಕಾರಣ ಆ ಮೂವಿ ಫ್ಲಾಪ್ ಲಿಸ್ಟಲ್ಲಿ ನಿಲ್ಲುತ್ತೆ. ಬಟ್ ಸರ್ಪ್ರೈಸಿಂಗ್ಲಿ ಇವತ್ತು ದಸರಾ ದಿನ ನವಗ್ರಹ ಮೂವಿನ ಉದಯ ಟಿವಿಲಿ ಹಾಕ್ಲಿಲ್ಲ ಅಂದರೆ ನಿಮ್ಮ ದಸರಾನೇ ಇನ್ಕಂಪ್ಲೀಟ್ ಅನಿಸುತ್ತೆ ಅಲ್ವಾ ಗೈಸ್. ಆ್ಯಂಡ್ ಕಮೆಂಟಲ್ಲಿ ತಿಳಿಸಿ ನಿಮಗೆ ಎಷ್ಟು ಜನಕ್ಕೆ ದಸರಾ ಅಂದರೆ ಫಸ್ಟ್ ನವಗ್ರಹನೇ ಜ್ಞಾಪನಕ್ಕೆ ಬರುತ್ತೆ ಅಂತ. ಆ್ಯಂಡ್ ಗೈಸ್, ನಮ್ಮ ನೆಕ್ಸ್ಟ್ ಮೂವಿಯ ಟ್ರ್ಯಾಜಿಡಿ ಏನು ಅಂದರೆ ಇದು ಹಿಟ್ ಆಯಿತು, ಬಟ್ ಇದರ ಸೇಮ್ ಸ್ಟೋರಿ
ಇವತ್ತು ಇನ್ನೊಂದು ಹೆಸರಲ್ಲಿ ಇಡೀ ಪ್ಯಾನ್ ವರ್ಲ್ಡ್ ಲೆವೆಲಲ್ಲಿ ಇನ್ನೊಬ್ಬ ಹೀರೋನ್ ಇಟ್ಕೊಂಡು ಫೇಮಸ್ ಆಗ್ತಿದೆ. ಎಸ್, ನಿಮ್ಗೆಲ್ಲರಿಗೂ ಗೊತ್ತೇ ಆಗಿದೆ ಅನ್ಕೊತೀನಿ, ಅದೇ ಉಗ್ರಂ. ಎಸ್, ಇದು ಶ್ರೀ ಮುರಳಿ ಅವ್ರಿಗೆ ಒಂದು ಕಂಬ್ಯಾಕ್ ತಂದುಕೊಡ್ತು ಅಥವಾ ಕರ್ನಾಟಕದಲ್ಲಿ ಒಂದು ಹಿಟ್ ಅಂತ ಪ್ರೂವ್ ಆಯಿತು. ಬಟ್ ಗಾಯ್ಸ್, ರಿಯಲಿ ಇದು ಬರೀ ಕರ್ನಾಟಕದಲ್ಲಿ ಹಿಟ್ ಆಗೋಂಗಾಗಿದ್ರೆ ದೆನ್ ವೈ ಸಲಾರ್ ಇವತ್ತು ಇಡೀ ವರ್ಲ್ಡಲ್ಲಿ ಯಾಕೆ ಹಿಟ್ ಆಗಿದೆ? ಅವತ್ತಿನ ಲಿಮಿಟೆಡ್ ಸೋರ್ಸಸ್ಸಿಂದ ನಮ್ಮ ಪ್ರಶಾಂತ್ ನೀಲ್ ಅವ್ರಿಗಾಗಿರಲಿ, ಶ್ರೀ ಮುರಳಿ ಅವ್ರಿಗಾಗಿರಲಿ, ಇನ್ಫ್ಯಾಕ್ಟ್ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಕೂಡ ಜನ ಮುಂದೆ ಬರ್ತಿರ್ಲಿಲ್ಲ. ಬಿಕಾಸ್ ಶ್ರೀ ಮುರಳಿ ವಾಸ್ ಅ ಫ್ಲಾಪ್ ಹೀರೋ. ಆ ಟೈಮಲ್ಲಿ ಶ್ರೀ ಮುರಳಿ ಅವರ ಫಿಲಮ್ ಅಷ್ಟೊಂದು ಓಡ್ತಿರ್ಲಿಲ್ಲ ಆ್ಯಂಡ್ ಅವರ ಕರಿಯರ್ ಕೂಡ ಡೌನ್ಫಾಲಲ್ಲೇ ಇತ್ತು. ಸೊ ತುಂಬ ಜನ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಕೂಡ ಮುಂದೆ ಬರ್ತಿರ್ಲಿಲ್ಲ. ಅಂಥ ಟೈಮಲ್ಲಿ ಈ ಥರ ಇಟ್ಕೊಟ್ಟಿದ್ದು ತುಂಬ ಚೆನ್ನಾಗಿದೆ. ಆ್ಯಂಡ್ ಗೈಸ್, ಇವತ್ತು ಏನು ಜನ KGFನ ಸಿನಿಮಾಟೋಗ್ರಫಿಗೆ, ಕಲರ್ ಗ್ರೇಡಿಂಗ್ಗೆ ಅಪ್ರಿಷಿಯೇಷನ್ ಕೊಡ್ತಾರೋ, ಆಗಿನ ಕಾಲದಲ್ಲೇ ಪ್ರಶಾಂತ್ ನೀಲ್ ಅವರು ಉಗ್ರಂ ಅನ್ನೋ ಮೂವಿಲಿ ಅದಕ್ಕಿಂತ ಸಖತ್ತಾಗಿ ಡಾರ್ಕ್ ವರ್ಲ್ಡ್ ಬಿಲ್ಡಿಂಗ್ನ ಮಾಡಿದ್ರು. ಬಿಫೋರ್ ಇಟ್ ವಾಸ್ ಅ ಕಾಮನ್ ಥಿಂಗ್. ಈಗ ದೊಡ್ಡ ದೊಡ್ಡ ವರ್ಡ್ಗಳು ಬಿಲ್ಡ್ ಮಾಡ್ತಾರೆ, ದೊಡ್ಡ ದೊಡ್ಡ ಸಿಟೀಸ್ಗಳು ಬಿಲ್ಡ್ ಮಾಡ್ತಾರೆ. ಬಟ್ ಆಗಿನ ಕಾಲದಲ್ಲೇ ಪ್ರಶಾಂತ್ ನೀಲ್ ಅವರು ಉಗ್ರಂ ಮೂವಿಲಿ ಮುಗೋರ್ನ ಬಿಲ್ಡ್ ಮಾಡಿದ್ರು ಆ್ಯಂಡ್ ಅದನ್ನು ಕಾನ್ಕರ್ ಮಾಡೋಕ್ಕೆ ಅಗಸ್ತ್ಯನ ಕೂಡ ನಿಲ್ಲಿಸಿದ್ರು. ಆ್ಯಂಡ್ ಇಟ್ ವಾಸ್ ಅ ಎಕ್ಸೆಪ್ಷನಲ್ ಮೂವಿ ಇನ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಉಗ್ರಂ ಮೂವಿನ ಎಷ್ಟು ಸತಿ ನೋಡಿದೀನೋ ನನಗಂತೂ ಜ್ಞಾಪನಕ್ಕಿಲ್ಲ. ಮಿನಿಮಮ್ ದಿನಕ್ಕೆ 3 ಸತಿ ಹೆಂಗೆ ಊಟ ಮಾಡ್ತೀವೋ ಹಂಗೆ ದಿನಕ್ಕೆ 1 ಸತಿ ಉಗ್ರಂ ಮೂವಿ ಸೀನ್ಗಳನ್ನ ನೋಡಿಲ್ಲ ಅಂದಿದ್ರೆ ಊಟನೇ ಕರಗ್ತಿರ್ಲಿಲ್ಲ ಆ್ಯಂಡ್ ದಿನ ಕೂಡ ಕಂಪ್ಲೀಟ್ ಆಗ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿ ನೀನು ಎಷ್ಟೇ ಸತಿ ರಿವಾಚ್ ಕೊಡು, ಅಷ್ಟು ಚೆನ್ನಾಗಿ ಆ ಮೂವಿ ಕಿಕ್ ಕೊಡುತ್ತೆ. ಆ್ಯಂಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡೋದಾದರೆ, ಇದು KGF ಅನ್ನೋ ಒಂದು ದೊಡ್ಡ ವರ್ಡ್ನ ಬಿಲ್ಡ್ ಮಾಡೋಕ್ಕೆ ಒಂದು ಬೇಸ್ಮೆಂಟ್ ಆಗಿತ್ತು ಪ್ರಶಾಂತ್ ನೀಲ್ ಅವ್ರಿಗೆ. ಆ್ಯಂಡ್ ತುಂಬ ಜನ ಈ ಮೂವಿ ಬಗ್ಗೆ ಡಿಸ್ಕಸ್ ಮಾಡಿದ್ರು. ಲೈಕ್ ಇದರ ಸ್ಟೋರಿಲಿ ವರ್ಡ್ ಬಿಲ್ಡಿಂಗ್ ಬಗ್ಗೆ ಆಗಲಿ, ಕ್ಯಾರೆಕ್ಟರ್ಸ್ ಡೆವಲಪ್ಮೆಂಟ್ ಬಗ್ಗೆ ಆಗಿರಲಿ ಆ್ಯಂಡ್ ಎಮೋಷ್ನಲ್ ಬಗ್ಗೆ ಆಗಿರಲಿ ತುಂಬಾ ಜನ ಇದನ್ನು ಪ್ರೇಸ್ ಮಾಡಿದ್ರು. ಬಟ್ ಎಸ್, ಕರ್ನಾಟಕ ಸಿನಿಮಾ ಇಂಡಸ್ಟ್ರಿಲಿ ಇದ್ದಿದ್ದ ಲಿಮಿಟೆಡ್ ಸೋರ್ಸಸ್ಸು ಇದನ್ನು ಕರ್ನಾಟಕದಿಂದ ಆಚೆಗೆ ಹೋಗೋಕ್ಕೆ ತಡೀತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಟ್ ವಾಸ್ ಟೂ ಡಾರ್ಕ್, ಟೂ ವೈಲೆಂಟ್ ಫಾರ್ ದೋಸ್ ಆಡಿಯನ್ಸ್. ಎಸ್ ಗೈಸ್, ಆಗ ಫ್ಯಾಮಿಲಿ ಆಡಿಯನ್ಸ್ಗೆ ಮಾಸ್ ಹೀರೋ, ರೊಮ್ಯಾಂಟಿಕ್ ಹೀರೋ ಅನ್ನೋ ಜಾನರ ನೋಡಿ ಒಬ್ಬ ಡಾರ್ಕ್ ರಕ್ತ ಸುರಿಸೋ ಹೀರೋನ ನೋಡ್ಬಿಟ್ಟು ಭಯ ಆಗೋಗಿತ್ತು ಅಂತ ನನಗನ್ಸುತ್ತೆ. ಆ್ಯಂಡ್ ಎಸ್, ಫ್ಯಾಮಿಲೀಸ್ ಜೊತೆ ನೋಡೋಕ್ಕೂ ಕೂಡ ಇಷ್ಟ ಆಗಲ್ಲ. ಓವರಾಲ್ ನನ್ನ ಒಪಿನಿಯನ್ ಏನು ಅಂದರೆ, ಇದು ಹಿಟ್ ಆಯಿತು, ಬಟ್ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹಿಟ್ ಆಗ್ಬೋದಿತ್ತು ಅಂತ ನನಗನ್ಸುತ್ತೆ. ಸೊ ಗುರು, ಈ ಮೂವಿಗಳೆಲ್ಲ ತನ್ನ ಕಥೆಯಿಂದ ಆಗಲಿ, ತನ್ನ ಸ್ಟೋರಿ ಟೆಲ್ಲಿಂಗಿಂದ ಆಗಲಿ ಅಥವಾ ತನ್ನ ಸಿನಿಮಾಟೋಗ್ರಫಿಯಿಂದ ಆಗಲಿ ಫ್ಲಾಪ್ ಆಗಿದ್ದಲ್ಲ. ಇದನ್ನು ಫ್ಲಾಪ್ ಮಾಡಿದ್ದು ಅದು ನಾವು, ನೀವು ಮೀನ್ಸ್ ಆಡಿಯನ್ಸ್. ಸಮ್ಟೈಮ್ಸ್ ಸಿನಿಮಾ ಜನಕ್ಕೆ ಲೇಟಾಗಿ ರೀಚ್ ಆಗುತ್ತೆ, ಬಟ್ ಅದು ಯಾವಾಗ ರೀಚ್ ಆಗುತ್ತೆ ಅದು ಜನರ ಹೃದಯಕ್ಕೆ ರೀಚ್ ಆಗುತ್ತೆ. ಅದಕ್ಕೆ ನಾನೀಗ ಯಾವ ಮೂವಿಗಳು ಹೇಳಿದ್ನೋ ಅವೇ ಎಕ್ಸಾಂಪಲ್ಸು. ಆ್ಯಂಡ್ ನಿಮಗೆ ಈ ಲಿಸ್ಟಲ್ಲಿ ಇದ್ದಿದ್ದ ಮೂವಿಗಳಲ್ಲಿ ಯಾವ ಮೂವಿ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಆ್ಯಂಡ್ ಇದೇ ರೀತಿ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬರ್ಸು ಬರ್ತಾ ಕಮ್ಮಿ ಆಗ್ತಿದ್ದಾರೆ. ವಿಡಿಯೋ ತುಂಬ ಜನ ನೋಡ್ತಿದ್ದಾರೆ, ಬಟ್ ಸಬ್ಸ್ಕ್ರೈಬ್ ಯಾರೂ ಮಾಡ್ತಿಲ್ಲ. ಸೊ ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಲೋಕಿ ಸಿನಿಮಾಸ್. ನಾನು ನಿಮ್ಮ ಲೋಕಿ, ಸೈನಿಂಗ್ ಆಫ್.